ಬುಲ್ಡೋಸರ್ ಕಾರ್ಯಾಚರಣೆ ದೇಶದಾದ್ಯಂತ ಸುದ್ದಿಯಲ್ಲಿತ್ತಲ್ಲ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಆ ಮೂಲಕ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ ಸರ್ಕಾರಕ್ಕೆ ತೀವ್ರ ಹಿನ್ನಡೆ ಕೂಡ ಉಂಟಾಗ್ತಾ ಇದೆ. ಇನ್ಮುಂದೆ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಬ್ರೇಕ್ ಬೀಳ್ತಾ ಇದೆ. ಬರೀ ಉತ್ತರ ಪ್ರದೇಶ ಅಲ್ಲ, ಇಡೀ ದೇಶದಾದ್ಯಂತ ಇನ್ಮುಂದೆ ಬೇಕಾಬಿಟ್ಟಿಯಾಗಿ ಆರೋಪಿಗಳ ಮನೆಯನ್ನ ಧ್ವಂಸ ಮಾಡುವಂತಿಲ್ಲ ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಆರೋಪಿಗಳ ಆಸ್ತಿ ನಾಶ ಮಾಡುವಂತಿಲ್ಲ. ಅಧಿಕಾರಿಗಳು ನ್ಯಾಯಾಧೀಶರಾಗೋದಕ್ಕೆ ಸಾಧ್ಯ ಇಲ್ಲ. ಸರಿ ತಪ್ಪನ್ನ ಇವ್ರು ಡಿಸೈಡ್ ಮಾಡಂಗಿಲ್ಲ, ಎಕ್ಸಿಕ್ಯೂಟಿವ್ಸ್ ಅಷ್ಟೇ ಅವರು ಅಂತ ಹೇಳ್ತಾ ಇದೆ ಕೋರ್ಟ್. ಕಟ್ಟಡ ಮನೆ ತೆರವಿಗೆ ಸುಪ್ರೀಂ ಮಾರ್ಗಸೂಚಿಯನ್ನ ಕೊಟ್ಟಿದೆ. ಜೊತೆಗೆ ಈ ನೋಟಿಸ್ನ ಟ್ರ್ಯಾಕ್ ಮಾಡೋ ವಿಚಾರದಲ್ಲೂ ಕೂಡ ಮಹತ್ವದ ಮಾರ್ಗಸೂಚಿಗಳನ್ನ ಕೊಡಲಾಗಿದೆ. ಈ ಕುರಿತಂತಹ ಡೀಟೇಲ್ ರಿಪೋರ್ಟ್ ಇದೆ, ಮೊದಲು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ಗೆ ಬ್ರೇಕ್. ಇನ್ಮುಂದೆ ಬೇಕಾಬಿಟ್ಟಿ ಧ್ವಂಸವಿಲ್ಲ. ಕಟ್ಟಡ ಮನೆ ತೆರವಿಗೆ ಸುಪ್ರೀಂ ಮಾರ್ಗಸೂಚಿ. ಕ್ರಿಮಿನಲ್ ಆರೋಪ ಎದುರಿಸುತ್ತಿರುವ ಆರೋಪಿಗಳ ಮನೆ ಸೇರಿದಂತೆ ಇತರೆ ಆಸ್ತಿಪಾಸ್ತಿಗಳನ್ನು ನಾಶ ಮಾಡುವ ಬುಲ್ಡೋಸರ್ ನ್ಯಾಯದ ಹೆಸರಿನ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಕೆಲವು ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಇಂದು ಕಟ್ಟಡಗಳ ತೆರವಿಗೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಕರಣದ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಬುಲ್ಡೋಸರ್ ಕಾರ್ಯಾಚರಣೆಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಕಾರ್ಯಾಂಗವು ನ್ಯಾಯಾಂಗವನ್ನು ಅತಿಕ್ರಮಿಸಲು ಸಾಧ್ಯವಿಲ್ಲ. ಆರೋಪಿಯನ್ನ ಅಪರಾಧಿ ಅಂತ ನಿರ್ಧರಿಸಲು ಅಧಿಕಾರಿಗಳು ನ್ಯಾಯಾಧೀಶರಲ್ಲ. ಆರೋಪಿಯ ತಪ್ಪನ್ನ ಪೂರ್ವಾಗ್ರಹ ಪಡಿಸಬಾರದು. ಕೇವಲ ಆರೋಪದ ಮೇಲೆ ನಾಗರಿಕರ ಮನೆಯನ್ನ ಅನಿಯಂತ್ರಿತವಾಗಿ ಕೆಡವುವುದು ಅಸಂವಿಧಾನಿಕ ಅಂತ ನ್ಯಾಯಮೂರ್ತಿ ಬಿಆರ್ ಗವಾಯಿ ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಬುಲ್ಡೋಸರ್ಗೆ ಸುಪ್ರೀಂ ಬ್ರೇಕ್. ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತ ಅಧಿಕಾರಿಗಳು ಘೋಷಿಸಲು ಸಾಧ್ಯವಿಲ್ಲ. ಕ್ರಿಮಿನಲ್ ಆರೋಪಿಗಳ ಆಸ್ತಿ ನಾಶ ಮಾಡುವಂತಿಲ್ಲ. ಅಧಿಕಾರಿಗಳು ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ. ಆಸ್ತಿ ನಾಶಕ್ಕೂ ಮುನ್ನ 15 ದಿನ ಮೊದಲೇ ನೋಟಿಸ್ ಕೊಡಬೇಕು. ನೋಟಿಸ್ ಕೊಡದೆ ಯಾವುದೇ ಆಸ್ತಿ ನೆಲಸಮ ಮಾಡಬಾರದು. ನೋಂದಾಯಿತ ಅಂಚೆ ಮೂಲಕ ಮಾಲೀಕರಿಗೆ ನೋಟಿಸ್ ನೀಡಬೇಕು. ಅನಧಿಕೃತ ಕಟ್ಟಡವಾಗಿದ್ದರೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಬೇಕು. ನಿರ್ಮಾಣದ ಸ್ವರೂಪ, ನಿರ್ದಿಷ್ಟ ಉಲ್ಲಂಘನೆಯ ವಿವರ ಉಲ್ಲೇಖಿಸಬೇಕು. ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಬೇಕು. ಕಟ್ಟಡ ತೆರವು ಕಾರ್ಯಾಚರಣೆ ವಿಡಿಯೋ ಮಾಡಬೇಕು. ಶಿಕ್ಷೆಗೊಳಗಾದ ಯಾರೊಬ್ಬರ ವಿರುದ್ಧವೂ ಇಂತಹ ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಬುಲ್ಡೋಸರ್ ಕ್ರಮ ಕಾನೂನು ಬಾಹಿರವಾಗಿರುತ್ತದೆ. ಒಬ್ಬ ಸಾಮಾನ್ಯ ನಾಗರಿಕನಿಗೆ ಮನೆ ನಿರ್ಮಾಣ ಕಠಿಣ ಪರಿಶ್ರಮ ಮತ್ತು ಕನಸಾಗಿರುತ್ತೆ. ಆಶ್ರಯದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಪರಿಗಣಿಸಲಾಗಿದೆ. ಈ ಹಕ್ಕನ್ನು ಕಸಿದುಕೊಳ್ಳುವುದು ಸಂಪೂರ್ಣ ಅಸಂವಿಧಾನಿಕ. ಅನಧಿಕೃತ ಕಟ್ಟಡಗಳಾಗಿದ್ದರೆ ಈ ನಿರ್ದೇಶನ ಅನ್ವಯ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬುಲ್ಡೋಜರ್ ನ್ಯಾಯ ಹೆಸರಿನಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆ ದೇಶದಾದ್ಯಂತ ಏನ್ ನಡೀತಾ ಇತ್ತು, ಈ ಒಂದು ಕಾರ್ಯಾಚರಣೆಯನ್ನ ಸುಪ್ರೀಂ ಕೋರ್ಟ್ ಕಟುವಾಗಿ ಟೀಕಿಸಿದೆ. ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಆದೇಶವೊಂದನ್ನ ಕೊಟ್ಟಿದೆ. ಈ ಆದೇಶದಲ್ಲಿ ಅಧಿಕಾರಿಗಳಿಗೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದೆ. ಕಾರ್ಯಾಂಗ ನ್ಯಾಯಾಂಗದ ಕೆಲಸವನ್ನ ಮಾಡಬಾರದು. ಆರೋಪಿಯನ್ನ ಅಪರಾಧಿ ಅಂತ ಘೋಷಿಸುವ ಯಾವ ಅಧಿಕಾರವೂ ಕೂಡ ಅಧಿಕಾರಿಗಳಿಗೆ ಇಲ್ಲ. ಪೂರ್ವಾಗ್ರಹ ಪೀಡಿತರಾಗಿ ಆರೋಪಿಯ ಮನೆಯನ್ನ ಅಥವಾ ಕಟ್ಟಡವನ್ನ ಧ್ವಂಸ ಮಾಡುವಂತದ್ದು ಸಂಪೂರ್ಣ ಅಸಾಂವಿಧಾನಿಕ ಅನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದೆ. ನೋಟಿಸ್ ಟ್ರ್ಯಾಕ್ ಮಾಡಲು ಡಿಜಿಟಲ್ ಪೋರ್ಟಲ್, ಮಾಲೀಕರಿಗೆ ವಿವರಣೆ ನೀಡಲು ಅವಕಾಶ ನೀಡಬೇಕು. ಇನ್ನು ನೋಟಿಸ್ ಬಳಿಕ ಕಟ್ಟಡವನ್ನ ಪೂರ್ಣ ಅಥವಾ ಭಾಗಶಃ ತೆರವು ಮಾಡಬೇಕೆ ಮತ್ತು ಅದಕ್ಕೆ ಕಾರಣ ಏನು ಎನ್ನುವ ಬಗ್ಗೆ ಆದೇಶಿಸಬೇಕು. ನೋಟಿಸ್ಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ 3 ತಿಂಗಳ ಒಳಗೆ ಡಿಜಿಟಲ್ ಪೋರ್ಟಲ್ ಅನ್ನು ಸ್ಥಾಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಕಟ್ಟಡ ತೆರವಿಗೆ ಮುನ್ನ ಅಂಚೆ ಮೂಲಕ ನೋಟಿಸ್ ನೀಡಬೇಕು. ನೋಟಿಸ್ನಲ್ಲಿ ಕಟ್ಟಡ ಹೇಗೆ ಅಕ್ರಮವಾಗಿದೆ, ಯಾವ ನಿಯಮಗಳ ಉಲ್ಲಂಘನೆಯಾಗಿದೆ ಅಂತ ಸ್ಪಷ್ಟಪಡಿಸಬೇಕು ಅಂತ ತಿಳಿಸಲಾಗಿದೆ. ಮಾಲೀಕರ ಸ್ಪಷ್ಟನೆ ನೀಡಲು ಅವಕಾಶವನ್ನು ಕಲ್ಪಿಸಬೇಕು. ಈ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದರೆ ನಷ್ಟವಾದ ಆಸ್ತಿ ಮರುಪಾವತಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಕಟ್ಟಡ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಇದು ದೇಶಾದ್ಯಂತ ಅನ್ವಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಯಾವುದೇ ಒಂದು ಕಟ್ಟಡವನ್ನ ತೆರವು ಮಾಡಬೇಕಾದ್ರೆ 15 ದಿನಗಳ ಮುಂಚಿತವಾಗಿ ಮಾಲೀಕರಿಗೆ ನೋಟಿಸ್ ಅನ್ನ ಕೊಡಬೇಕು. ಈ ಕಟ್ಟಡ ಯಾವ ನಿಯಮದ ಅಡಿ ಯಾವ ನಿಯಮಗಳನ್ನ ಉಲ್ಲಂಘಿಸಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕು. ಜೊತೆಗೆ ಮಾಲೀಕರಿಗೆ ಈ ಬಗ್ಗೆ ಆಕ್ಷೇಪಣೆಗಳನ್ನ ಸಲ್ಲಿಸಲಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆಶ್ರಯವನ್ನ ಕಿತ್ತುಕೊಳ್ಳೋದು ಅಸಂವಿಧಾನಿಕ. ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ಹುಷಾರ್. ಮನೆ ಎನ್ನುವುದು ಅದೊಂದು ಕಟ್ಟಡವಲ್ಲ, ಅದೊಂದು ಸುರಕ್ಷತೆ, ಭವಿಷ್ಯದ ನಿರೀಕ್ಷೆ. ಒಬ್ಬ ವ್ಯಕ್ತಿ ಮಾತ್ರ ಅಪರಾಧದ ಆರೋಪಿಯಾಗಿದ್ದರೆ ಇಡೀ ಕುಟುಂಬದ ಸದಸ್ಯರ ಆಶ್ರಯವನ್ನ ಕಿತ್ತುಕೊಳ್ಳೋದು ಅಸಂವಿಧಾನಿಕ. ಇಂತಹ ಅಧಿಕಾರಿಗಳಿಗೆ ಹೇಗೆ ನೀಡೋದಕ್ಕೆ ಸಾಧ್ಯ? ಅಧಿಕಾರಿಗಳು ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರೆ ಅಧಿಕಾರಿಗಳನ್ನ ಉಳಿಸಲಾಗುವುದಿಲ್ಲ. ಅದರ ಹೊಣೆಗಾರಿಕೆ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ ಅಂತ ಕೋರ್ಟ್ ಎಚ್ಚರಿಕೆಯನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ದೇಶದಲ್ಲೀಗ ಬುಲ್ಡೋಸರ್ ನ್ಯಾಯಕ್ಕೆ ಬ್ರೇಕ್ ಬಿದ್ದಿದ್ದು, ಇದರ ಸುತ್ತಲಿನ ರಾಜಕೀಯ ಅಂತ್ಯವಾಗಲಿದೆಯಾ ಕಾದು ನೋಡಬೇಕು. ಪಬ್ಲಿಕ್ ಟಿವಿ, ನವದೆಹಲಿ.